ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ನಲ್ಲಿ ಸ್ಯೂಡೋ ಪ್ಲಾಂಚೆ ಪುಷಪ್ಸನ್ನು ಯಾವ ರೀತಿ ಪರ್ಫೆಕ್ಟ್ ಫಾರ್ಮಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಸೊ ನಿಮಗೆ ರೆಗ್ಯುಲರ್ ಪುಷಪ್ಸ್ ಅಷ್ಟು ಎಫೆಕ್ಟಿವ್ ಅನಿಸ್ತಾ ಇಲ್ಲ ಅಂದರೆ ಈ ಪುಷಪ್ಸನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಹಾಗಾದರೆ ಬನ್ನಿ ಇದನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಸೊ ಈ ಎಕ್ಸಸೈಸ್ ಪ್ರಾಕ್ಟೀಸ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ನಾನು ಯಾವತ್ತೇ ಹೇಳಿದಾಗೆ ರಿಸ್ಟ್ ವಾರ್ಮಪ್ ವೆರಿ ಇಂಪಾರ್ಟೆಂಟ್. 4 ರಿಸ್ಟ್ ವಾರ್ಮಪ್ಗಳಿದ್ದಾವೆ. 1 2 3 4. ಇದನ್ನು 10 ಟೈಮ್ಸ್ ಈಚ್ ಸೈಡ್ ಮಾಡ್ಕೊಳ್ಳಿ. ಆದಷ್ಟು ಸ್ಲೋ ಮಾಡಿದಷ್ಟು ಇದರ ಎಫೆಕ್ಟ್ ನಿಮಗೆ ಇರುತ್ತೆ. ಸೊ ನೀವು ಈ ಪುಷಪ್ಸ್ ಮಾಡೋಕ್ಕೂ ಮೊದಲು ನಿಮ್ಮಲ್ಲಿ ರಿಸ್ಟ್ ಸ್ಟ್ರೆಂತ್ ಇರಬೇಕು, ಶೋಲ್ಡರ್ ಸ್ಟ್ರೆಂತ್ ಇರಬೇಕು. ಶೋಲ್ಡರ್ ಸ್ಟ್ರೆಂತ್ನಿಂಗ್ ಬಗ್ಗೆ ನಾನು ಆಲ್ರೆಡಿ 2 ವೀಡಿಯೋಗಳನ್ನು ಪೋಸ್ಟ್ ಮಾಡಿದ್ದೇನೆ. ಪೈಕ್ ಪುಷಪ್ಸ್ ಮತ್ತು ರಿವರ್ಸ್ ಪ್ಲ್ಯಾಂಕ್ ಬ್ರಿಡ್ಜ್, ಅದರ 2 ವೀಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ಲಿದೆ. ಅದನ್ನು ಒಂದು ಸರ್ತಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಈ ಎಕ್ಸಸೈಸನ್ನು ಪ್ರಾಕ್ಟೀಸ್ ಮಾಡಿ, ತುಂಬಾ ಈಸಿಯಾಗಿರುತ್ತೆ. ಸೊ ಫಸ್ಟಿಗೆ ನಾವು ನಮ್ಮ ರೆಗ್ಯುಲರ್ ಪುಷಪ್ಸ್ ಪೊಸಿಷನ್ ಈ ಥರ ಬಂದಮೇಲೆ ನಮ್ಮ ಪಾಮನ್ನು ಔಟ್ಸೈಡ್ ಈ ಥರ ಫೇಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ಆದಷ್ಟು ಮುಂದ್ಗಡೆ ಬರಬೇಕು. ಈ ಥರ ಮುಂದ್ಗಡೆ ಬಂದಮೇಲೆ ಸ್ವಲ್ಪ ನಿಮ್ಮ ಶೋಲ್ಡ್ರನ್ನು ಕೊಲ್ಯಾಪ್ಸ್ ಮಾಡ್ಕೊಳ್ಬೇಡಿ, ಆದಷ್ಟು ಲಿಫ್ಟ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ನಿಮ್ಮ ಹೆಬ್ಬೆಟ್ಟು ಮತ್ತು ಹಿಮ್ಮಡಿ ಒಂದೇ ಲೈನಲ್ಲಿ ಇರಬೇಕು, ನಿಮ್ಮ ಟೋಸ್ ಮತ್ತು ನಿಮ್ಮ ಹೀಲ್. ಓಕೆನಾ? ಅದಾದಮೇಲೆ ಇನ್ಹೇಲ್ ಮಾಡ್ಕೊಂಡು ಕೆಳಗೆ, ಎಕ್ಸೇಲ್ ಮಾಡ್ಕೊಂಡು ಮೇಲೆ, ಇನ್ಹೇಲ್ ಮಾಡ್ಕೊಂಡು ಕೆಳಗೆ, ಎಕ್ಸೇಲ್ ಮಾಡ್ಕೊಂಡು ಮೇಲೆ. ಸೊ ಇನ್ನೂ ಇದನ್ನು ಚಾಲೆಂಜಿಂಗ್ ಆಗಿ ಮಾಡಬೇಕಾದ್ರೆ ಆದಷ್ಟು ಕೈಯನ್ನು ಇನ್ನೂ ಹಿಂದ್ಗಡೆ ಇಟ್ಕೊಳ್ಳಿ. ಅಂದರೆ ಇಲ್ಲಿ ಇಟ್ಕೊಂಡ್ಬಿಟ್ಟು ಮುಂದ್ಗಡೆ ಹೋಗಿ. ಇನ್ನು ಪುಷಪ್ಸ್ ಮಾಡುವಾಗ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ರಿಸ್ಟ್ ಬಂದುಬಿಟ್ಟು ನಮ್ಮ ಶೋಲ್ಡರ್ ಲೆವೆಲಲ್ಲಿ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಆದಷ್ಟು ಒಂದೊಂದೇ ಇಂಚ್ ಕೈಯನ್ನು ಹಿಂದ್ಗಡೆ ಇಡ್ತಾ ಬರಬೇಕು. ನನ್ನ ಕೆಪಾಸಿಟಿಗೆ ತಕ್ಕಂತೆ ನಾನು ಇಡ್ತಾ ಇದ್ದೇನೆ. ನೀವು ನಿಮ್ಮ ಕೆಪಾಸಿಟಿಗೆ ತಕ್ಕಂತೆ ನೀವು ಇಡ್ತಾ ಬನ್ನಿ. ಎವ್ರಿ ಡೇ ಸ್ವಲ್ಪ ಮಟ್ಟಿಗೆ ಸ್ಟ್ರೆಂತ್ ಇಂಪ್ರೂವ್ಮೆಂಟ್ ಆಗ್ತಾನೆ ಹೋಗುತ್ತೆ. ಎಕ್ಸಸೈಸ್ ಪ್ರಾಕ್ಟೀಸ್ ಮಾಡೋಕ್ಕೂ ಮೊದಲು ರಿಸ್ಟ್ ವಾರ್ಮಪ್ ವೆರಿ ಇಂಪಾರ್ಟೆಂಟ್. ಹಾಗೆ ನಾವು ಪುಷಪ್ಸನ್ನು ಯಾವ ರೀತಿ ಪರ್ಫೆಕ್ಟ್ ಫಾರ್ಮಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ಯಾವ ರೀತಿ ನಿಮ್ಮ ರೇಂಜ್ ಆಫ್ ಮೋಷನ್ ಇರಬೇಕು ಅನ್ನೋದರ ಬಗ್ಗೆ ವೀಡಿಯೋಗಳನ್ನು ನಾವು ಪೋಸ್ಟ್ ಮಾಡಿದ್ದೇವೆ. ಅದನ್ನು ಒಂದು ಸರ್ತಿ ರೆಫರ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ಲಿದೆ. ಇನ್ನು ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.